ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬದನೆಕಾಯಿಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಬ್ರಿಂಜಾಲ್ ರೈಸನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಬಹಳ ರುಚಿಯಾಗಿರುತ್ತೆ. ನೀವು ವಿಡಿಯೋ ಕೊನೆವರೆಗೂ ನೋಡಿ ಈ ರೀತಿಯಾದಂಥ ಬ್ರಿಂಜಾಲ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ನೀವು ನೋಡ್ಕೋಬೋದು. ಹಾಗಿದ್ರೆ ಬನ್ನಿ ಈ ಒಂದು ರೈಸ್ ಬಾತ್ ಮಾಡೋದಕ್ಕೆ ಶುರು ಮಾಡೋಣ. ನೋಡಿ, ಬ್ರಿಂಜಾಲ್ ರೈಸ್ ಮಾಡೋದಕ್ಕೋಸ್ಕರ ಮೊದಲಿಗೆ 1 ಕಪ್ ಅಳತೆಯ ಅಕ್ಕಿನ ನೀಟಾಗಿ 10 ನಿಮಿಷ ನೀರಲ್ಲಿ ನೆನೆಸಿ, ತದನಂತರ 1 ಕಪ್ ಅಳತೆಯ ಅಕ್ಕಿಗೆ 1.5 ಕಪ್ಪಷ್ಟು ನೀರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ವಿಸಲ್ ಕೂಗಿಸಿ ಅನ್ನನ ಸಿದ್ಧ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ನೋಡ್ತಾ ಇದ್ದೀರಾ, ಅನ್ನ ಬಿಡಿಬಿಡಿಯಾಗಿ ಸಿದ್ಧವಾಗಿದೆ. ಈ ರೀತಿಯಾಗಿ ಉದುದ್ರಾಗಿ ಅನ್ನ ಮಾಡಿಕೊಂಡ್ರೆ ನೀವು ಬ್ರಿಂಜಾಲ್ ರೈಸನ್ನು ಚೆನ್ನಾಗಿ ರುಚಿಕರವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಈಗಿಲ್ಲಿ ಬ್ರಿಂಜಾಲ್ ರೈಸ್ಗೆ ಬೇಕಾದಂಥ ಕೆಲವೊಂದು ಪದಾರ್ಥಗಳನ್ನ ಹುರಿದು ಸಿದ್ಧ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು, ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ, ಜೊತೆಗೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 4 ಖಾರದ ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ, ಈಗ ಈ ಪದಾರ್ಥನೆಲ್ಲ 3 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ರೀತಿ ಈ ಪದಾರ್ಥನೆಲ್ಲ 3 ನಿಮಿಷ ಏನು ಹುರಿತಿರಲ್ವಾ, ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಕಡಿಮೆ ಉರಿನಲ್ಲೇ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ, ಮರಿಬೇಡಿ. ಈಗ ಇಲ್ಲಿ 3 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಪದಾರ್ಥನೆಲ್ಲ ಹುರಿದಾಯಿತು. ಒಳ್ಳೆ ಆರಾಮ ಬರ್ತಾ ಇದೆ. ಹುರಿತಕ್ಕಂಥ ಈ 3 ನಿಮಿಷನೂ ಈ ರೀತಿ ಎಡೆಬಿಡದೆ ಮಿಕ್ಸ್ ಮಾಡ್ತಾನೆ ಹುರಿಬೇಕು. ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಸಮಯದಲ್ಲಿ 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ತುರಿದು ಬಳಸ್ತಾ ಇರ್ತಕ್ಕಂಥದ್ದು. ಬಾಣಲಿ ಬಿಸಿ ಇರುತ್ತೆ, ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಿ ಕೊಬ್ಬರಿ ತುರಿನೂ ಸಹ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಕೊಬ್ಬರಿ ತುರಿನೂ ಬಿಸಿ ಮಾಡಿದ ನಂತರ ಈ ಪದಾರ್ಥ ಎಲ್ಲ ಹುರಿದಿರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಹೀಗಿಲ್ಲಿ ಬ್ರಿಂಜಾಲ್ ರೈಸಿಗೆ ಬೇಕಾದಂಥ ಒಗ್ಗರಣೆ ತಯಾರು ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು, ಬಿಸಿಯಾದಂಥ ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆನೂ ಸಹ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ, ಈ ರೀತಿ ಸಾಸಿವೆನ ಸಿಡಿದಾದ ನಂತರ 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 2 ಖಾರದ ಮೆಣಸಿನ್ಕಾಯಿ, ಹಾಗೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನೆಲ್ಲ ಒಂದು 30 ಸೆಕೆಂಡ್ಗಳ ಕಾಲ ಬಿಸಿ ಮಾಡ್ಕೋಬೇಕು. ಈ ರೀತಿ ಇದನ್ನೆಲ್ಲ 30 ಸೆಕೆಂಡು ಬೆರೆಸಿ ಬಿಸಿ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಈರುಳ್ಳಿನ ಹಾಕಿ 3 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಸರಿಸುಮಾರು 3 ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿನ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು. ಘಮಘಮ ಅಂತ ಅರೋಮ ಬರ್ತಾ ಇದೆ. ಈ ಸಮಯದಲ್ಲಿ ಒಂದು ದಪ್ಪನಾದಂಥ ಟೊಮೊಟೊ ಹಣ್ಣನ್ನು ಈರುಳ್ಳಿ ಸೈಜಲ್ಲೇ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಟೊಮೊಟೊ ಹಣ್ಣನ್ನು ಹಾಕಿದ ನಂತರ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ, ಜೊತೆಗೆ ನಾವು ಮೊದಲೇ ಅನ್ನ ಮಾಡೋದಕ್ಕೆ ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಬಳಸಿದ್ವಿ. ಈಗ ಒಗ್ಗರಣೆಗೆ ಅಂದರೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಬಳಸಬೇಕಾಗತ್ತೆ. ನಾವಿಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಮೀಡಿಯಂ ಫ್ಲೇಮ್ನಲ್ಲೇ ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 4 ರಿಂದ 5 ನಿಮಿಷ ಆಗ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಮೃದು ಆಗೋದಕ್ಕೆ. ಈಗಿಲ್ಲಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದು ಆಗಿರ್ತಕ್ಕಂಥದ್ದು. ಸರಿಸುಮಾರು 4-5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಉದ್ದನೆಯ ಬದನೆಕಾಯಿನ ತೊಗೊಂಡು ಈ ರೀತಿ ಕಟ್ ಮಾಡಿರ್ತಕ್ಕಂಥದ್ದು. 2 ಉದ್ದನೆಯ ಬದನೆಕಾಯಿನ ನಾವಿಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು. ಬದನೆಕಾಯಿ ಕಟ್ ಮಾಡಿ ಮೊದಲೇ ನೀರಿಗೆ ಹಾಕಿ ಇಟ್ಕೊಂಡಿರಬೇಕಾಗತ್ತೆ. ಯಾವಾಗ ನಾವು ಒಗ್ಗರಣೆಗೆ ಬಳಸ್ತೀವಿ ಆಗ ನೀರಿಂದ ಹೊರ ತೆಗಿಬೇಕು. ಈಗ ಈ ಬದನೆಕಾಯಿನೂ ಸಹ 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ ಬಿಸಿ ಮಾಡ್ಕೋಬೇಕು. ಈ ರೀತಿ ಬದನೆಕಾಯಿನ ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ನೀಟಾಗಿ ಬಿಸಿಯಾಗಿ ಬೇಯೋದಕ್ಕೆ ಬಿಡೋಣ. ಈ ಸಮಯದಲ್ಲಿ ಆಗಲೇ ಹುರಿದು ಬಿಸಿಯಾಗಿದ್ದಂಥ ಪದಾರ್ಥನೆಲ್ಲ ಏನು ಮಿಕ್ಸಿ ಜಾರ್ಗೆ ಹಾಕಿದ್ವಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಹದಕ್ಕೆ ಈ ಒಂದು ಮಸಾಲ ಪುಡಿನ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು. ಖಂಡಿತ ಈ ಒಂದು ಬ್ರಿಂಜಾಲ್ ರೈಸ್ಗೆ ಸೂಪರಾಗಿ ರುಚಿ ಕೊಡ್ತಕ್ಕಂಥದ್ದು ಈ ಒಂದು ಮಸಾಲ ಪುಡಿ. ಇದನ್ನೆಲ್ಲ ಪುಡಿ ಮಾಡಿದಂಥ ಈ ಸಮಯದಲ್ಲಿ ಇಲ್ಲಿ ಮತ್ತೆ 1 ನಿಮಿಷಗಳ ಕಾಲ ಬದನೆಕಾಯಿ ಚೆನ್ನಾಗಿ ಬೆಂದಿದೆ.
ಮತ್ತೆ ಬಿಸಿ ಮಾಡ್ತಾ 1 ನಿಮಿಷ ಬದನೆಕಾಯಿನ ಬೇಯಿಸ್ಕೋಬೇಕಾಗತ್ತೆ. ಮೊದಲೇ ಹೇಳಿದಾಗೆ ಒಟ್ಟಾರೆಯಾಗಿ 3 ನಿಮಿಷಗಳ ಕಾಲ ಬದನೆಕಾಯಿನ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗಿಲ್ಲಿ ಬದನೆಕಾಯಿ 3 ನಿಮಿಷ ಭಾಳ ಚೆನ್ನಾಗಿ ಫ್ರೈ ಆಗಿದೆ. ತಾವು ನೋಡ್ತಾ ಇರ್ಬೋದು ಬದನೆಕಾಯಿ ಮೊದಲಿಗೂ ಬೆಂದಾದ ನಂತರನೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ಹುರಿದು ಪುಡಿ ಮಾಡಿದಂಥ ಮಸಾಲ ಪುಡಿನ ಹಾಕ್ಕೋಬೇಕಾಗತ್ತೆ. ಈಗ ಈ ಮಸಾಲ ಪುಡಿನೂ ಹಾಕಾದ ನಂತರ 2 ನಿಮಿಷ ಮತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಮಸಾಲ ಪುಡಿನೂ ಹಾಕಾದ ನಂತರ 2 ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು. ಏನು ಒಳ್ಳೆ ಅರೋಮ ಬರ್ತಾ ಇದೆ ರೀ, ಘಮ ಘಮ ಅಂತ. ಖಂಡಿತ ಈ ಒಂದು ಅರೋಮನ ಹೇಳಿಬಿಡುತ್ತೆ ಈ ಒಂದು ಬ್ರಿಂಜಾಲ್ ರೈಸ್ನ ರುಚಿ ಎಂಥದ್ದು ಅಂತ ನೀವು ಖಂಡಿತ ಜಡ್ಜ್ ಮಾಡ್ಬೋದು, ಅಷ್ಟು ಸೊಗಸಾಗಿದೆ. ಈ ಸಮಯದಲ್ಲಿ ಮೊದಲೇ ನಾವು 1 ಕಪ್ ಅಳತೆಯ ಅನ್ನನ ಏನು ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿದ್ವಿ, ಅನ್ನನ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಅನ್ನನೂ ಹಾಕಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಭಾಳ ಸೂಪರಾಗಿ ಅದೇ ರೀತಿಯಾಗಿ ಬಿಸಿ ಬಿಸಿಯಾಗಿ ಬ್ರಿಂಜಾಲ್ ಅಂದರೆ ಬದನೆಕಾಯಿ ಅನ್ನ ಅಥವಾ ಬ್ರಿಂಜಾಲ್ ರೈಸ್ ಸಿದ್ಧವಾಗುತ್ತೆ. ರುಚಿನಲ್ಲಿ ಮಾತ್ರ ಏನೂ ಕಡಿಮೆ ಇರಲ್ಲ ವೀಕ್ಷಕರೇ, ಬಾಯಿ ಚಪ್ಪರಿಸೋ ರುಚಿನ ಒಳಗೊಂಡಿರುತ್ತೆ. ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ಒಮ್ಮೆ ಬ್ರಿಂಜಾಲ್ ರೈಸನ್ನು ಮಾಡಿ ನೋಡಿ. ಮನೆ ಮಂದಿಯೆಲ್ಲ ಬಹಳ ಇಷ್ಟಪಟ್ಟು ತಿಂತಾರೆ, ಅದರಲ್ಲಂತೂ 2 ಮಾತಿಲ್ಲ. ಬಹಳ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಬ್ರಿಂಜಾಲ್ ರೈಸ್ ಅಥವಾ ಬದನೆಕಾಯಿ ಅನ್ನ ತುಂಬ ಘಮ ಘಮ ಅಂತ ಒಳ್ಳೆ ಅರೋಮಭರಿತವಾಗಿ ಬಿಸಿ ಬಿಸಿಯಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ, ತಿನ್ನೋದಕ್ಕೆ ರುಚಿಯಾಗಿ. ಮೊದಲೇ ಹೇಳಿದಾಗೆ ನೀವು ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಲೇಬೇಕು, ಮನೆ ಮಂದಿ ಎಲ್ಲ ತಿಂದು ಸವಿಲೇಬೇಕು. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬ್ರಿಂಜಾಲ್ ರೈಸನ್ನು ಭಾಳ ಸುಲಭವಾಗಿ ಒಳ್ಳೆ ತಾಜಾತನದ ಪದಾರ್ಥಗಳನ್ನ ಉಪಯೋಗಿಸಿ ತಯಾರು ಮಾಡೋದು ಅಂತ. ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡೋದಂಥ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.